ಇಲಾಖೆಯಿಂದ ಅನುಮತಿ ಪಡೆಯದ ಚಿಕ್ಕಮಗಳೂರು ತಾಲೂಕಿನ 2 ಶಾಲೆಗಳನ್ನು ಅನಧಿಕೃತ ಶಾಲೆಗಳು ಎಂದು ಘೋಷಿಸಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರವೀಶ್ ರವರು ತಿಳಿಸಿದರು. ಚಿಕ್ಕಮಗಳೂರಿನಲ್ಲಿ ಒಟ್ಟು 73 ಖಾಸಗಿ ಶಾಲೆಗಳಿವೆ. ರಾಜ್ಯ ಪಠ್ಯಕ್ರಮದ ಶಾಲೆಗಳು 64 ಇದೆ. CBSE 5 ಶಾಲೆಗಳಿವೆ. ICSE 4 ಶಾಲೆಗಳಿವೆ. ರಾಜ್ಯ ಪಠ್ಯಕ್ರಮದಲ್ಲಿ 2 ಶಾಲೆಗಳು ಈಗ ಅನುದಾನವನ್ನು ರಿನ್ಯೂವಲ್ ಆಗಬೇಕು. 2 ಭೂಮಿಕಾ ಟಿವಿಯೊಂದಿಗೆ ಮಾತನಾಡಿದ ಅವರು, ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದಲ್ಲಿರುವ ಸೇಕ್ರೆಡ್ ಹಾರ್ಟ್ ಶಾಲೆ ಮತ್ತು ಚಿಕ್ಕಮಗಳೂರು ತಾಲೂಕಿನ ದಂಬದಹಳ್ಳಿಯ ಸರಸ್ವತಿ ವಿದ್ಯಾಪೀಠ ಶಾಲೆಯನ್ನು ಇಲಾಖೆಯಿಂದ ಅನುಮತಿ ಪಡೆಯದ ಶಾಲೆ ಎಂದು ಘೋಷಿಸಲಾಗಿದ್ದು, ಈ 2 ಶಾಲೆಗಳಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿರುವ ಮಕ್ಕಳು ಬೇರೆ ಶಾಲೆಗೆ ಸೇರಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಈಗ 2 ಶಾಲೆಗಳು ನಮ್ಮಲ್ಲಿ ಅನಧಿಕೃತವಾಗಿ ನಡೀತಾ ಇದೆ. ಯಾವುದು? ಸೇಕ್ರೆಡ್ ಹಾರ್ಟ್ ಚಿಕ್ಕಮಗಳೂರು 1ರಿಂದ 3 ಮಾಡ್ತಾ ಇದ್ದಾರೆ, ಅನುಮತಿ ಇಲ್ಲ. ಆನಂತರ ಸರಸ್ವತಿ ವಿದ್ಯಾಕೇಂದ್ರ ದಂಬದಹಳ್ಳಿ ಅವರು ಸಹ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಮಾಡ್ತಿದ್ದಾರೆ, ಅವರು ಸಹ ಅನುಮತಿಯನ್ನು ತೆಗೆದುಕೊಳ್ಳಲಿಲ್ಲ. ಅನುದಾನವನ್ನು ರಿನ್ಯೂವಲ್ ಆಗಬೇಕು. 2 ಅರುಣೋದಯ ಮತ್ತು ಪ್ರಕೃತಿ ಅಕಾಡೆಮಿ. ಈಗ 3 ಶಾಲೆಗಳಲ್ಲಿ ಅನುಮತಿಯನ್ನು ಪಡೆದಿದ್ದಾರೆ. ಅವರು ಪ್ರಥಮ ಮಾನ್ಯತೆಯನ್ನು ತೆಗೆದುಕೊಳ್ಬೇಕು. ಚೇತನ ಪಬ್ಲಿಕ್ ಸ್ಕೂಲ್, ವಿವೇಕಾನಂದ ವಿದ್ಯಾಸಂಸ್ಥೆ ಶಿರ್ವಸೆ, ಅಕ್ಷರ ಪಬ್ಲಿಕ್ ಸ್ಕೂಲ್ ಚಿಕ್ಕಮಗಳೂರು, ಇವರು ಪ್ರಥಮ ಮಾನ್ಯತೆಯನ್ನು ತೆಗೆದುಕೊಳ್ಬೇಕಾಗಿದೆ. CBSE ಶಾಲೆಗಳು 5 ಇದೆ. ಮಹರ್ಷಿ ವಿದ್ಯಾಮಂದಿರ್ 1ರಿಂದ 10ರವರೆಗಿದೆ. ಮೌಂಟೇನ್ ನ್ಯೂ ಶಾಲೆ CBSE 1ರಿಂದ 10ರವರೆಗಿದೆ. ನರ್ಚರ್ ಇಂಟರ್ನ್ಯಾಷನಲ್ ಸ್ಕೂಲ್ 1ರಿಂದ 10ರವರೆಗೆ ನಡೀತಾ ಇದೆ. ಸಾಯಿ ಏಂಜಲ್ ಶಾಲೆ 1ರಿಂದ 10ರವರೆಗೆ ತರಗತಿಗಳನ್ನು ನಿರ್ವಹಿಸ್ತಾ ಇದ್ದಾರೆ. ದ ಸಮ್ಮಿಟ್ ಸ್ಕೂಲ್ ಚಿಕ್ಕಮಗಳೂರು 1ರಿಂದ 10ನೇ ತರಗತಿವರೆಗೆ CBSE ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ICSE ಶಾಲೆಗಳಲ್ಲಿ 4 ಶಾಲೆಗಳಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಆಂಬರ್ ವ್ಯಾಲಿ 1 to 10th ಇದೆ. ಕುವೆಂಪು ವಿದ್ಯಾನಿಕೇತನ 1 to 10th ಇದೆ. ಸೇಂಟ್ ಮೇರಿ ಸ್ಕೂಲ್ 1 to 10th ಇದೆ. ಇನ್ಫ್ಯಾಂಟ್ ಜೀಸಸ್ 1ರಿಂದ 10ನೇ ತರಗತಿವರೆಗೆ ICSE ಶಾಲೆಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸುವಾಗ ಶಾಲೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಅಧಿಕೃತವೇ ಅಥವಾ ಅನಧಿಕೃತವೇ ಎಂದು ಖಚಿತಪಡಿಸಿಕೊಂಡ ನಂತರ ಶಾಲೆಗೆ ಸೇರಿಸಬೇಕು ಎಂದು ಮನವಿ ಮಾಡಿದರು. 2 ಅನಧಿಕೃತ ಶಾಲೆಗಳು ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಯಾವುದೇ ಪೋಷಕರು ಮಕ್ಕಳನ್ನು ಸೇರಿಸಿದಾಗೆ ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದರಿಂದ ಆ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳನ್ನು ಪಕ್ಕದ ಶಾಲೆಗಳಿಗೆ ಅಥವಾ ಬೇರೆ ಶಾಲೆಗಳಿಗೆ ಸೇರಿಸಿ ತಾವೆಲ್ಲ ಒಂದು ಅನುಕೂಲವನ್ನು ಪಡ್ಕೋಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.